ಕರ್ನಾಟಕ ಕುರುಕ್ಷೇತ್ರಕ್ಕೆ ಮತ್ತೆ ಸ್ವಾಗತ. ಎಲೆಕ್ಷನ್ ಮುಗಿದ ಮಾರನೇ ದಿನವೇ ಸಿಂಗಾಪುರಕ್ಕೆ ತೆರಳಿದ್ದಾರೆ ಎಚ್ಡಿಕೆ. ನಸುಕಿನ ಜಾವ ಸಿಂಗಾಪುರಕ್ಕೆ ತೆರಳಿದ ಮಾಜಿ ಸಿಎಂ ಕುಮಾರಸ್ವಾಮಿ ದೃಶ್ಯಾವಳಿಗಳನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಏರ್ಪೋರ್ಟ್ನ ದೃಶ್ಯಾವಳಿಗಳು ನಾನು ನಿಮಗೆ ತೋರಿಸ್ತಾ ಇದ್ದೀವಿ. ಪುತ್ರ ನಿಖಿಲ್ ಜೊತೆ ಚಿಕಿತ್ಸೆಗೆಂದು ವಿದೇಶಕ್ಕೆ ತೆರಳಿದ್ದಾರೆ ಕುಮಾರಸ್ವಾಮಿ. ಕಳೆದೆರಡು ತಿಂಗಳಿನಿಂದ ಅವಿರತವಾಗಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ರು ತಮ್ಮನ್ನ ಎಚ್ಡಿಕೆ. ಅನಾರೋಗ್ಯದ ನಡುವೆ ಕೂಡ ಹಗಲು ರಾತ್ರಿ ಅನ್ನದೇ ರಾಜ್ಯ ಸುತ್ತಾ ಇದ್ರು ಎಚ್ಡಿ ಕುಮಾರಸ್ವಾಮಿ. ಸಿಂಗಾಪುರದಲ್ಲಿ ಚಿಕಿತ್ಸೆ ಪಡೆದು ನಾಳೆ ರಾತ್ರಿ ಬೆಂಗಳೂರಿಗೆ ಅಪ್ಪ ಮಗ ವಾಪಸ್ ಆಗ್ತಾರೆ. ಓಕೆ, ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್. ಯಾವಾಗ ಎಚ್ಡಿಕೆ ತೆರಳಿದ್ದು ಮತ್ತೆ ಯಾತಕ್ಕಾಗಿ, ಅಂದ್ರೆ ತುಂಬಾ ಅನಾರೋಗ್ಯ ಕಾಡ್ತಾ ಇತ್ತ ಅಥವಾ ಸುಮ್ಮನೆ ಚೆಕಪ್ಗಂತ ಹೋಗಿದ್ದ? ಸಭಾ ನಿನ್ನೆ ರಾತ್ರಿ ಏನು ಕುಮಾರಸ್ವಾಮಿ ಅವರು ಸಿಂಗಾಪುರ್ಗೆ ತೆರಳಿರುವಂತದ್ದು. ಪ್ರಮುಖವಾಗಿ ಏನು ಒಂದು 3-4 ತಿಂಗಳಿಂದ ಸತತವಾಗಿ ಪ್ರಚಾರದಲ್ಲಿ ಭಾಗವಹಿಸಿದ್ರು, ದಣಿವಾಗಿದ್ರು. ಸೊ ಹಾಗಾಗಿ ರೆಸ್ಟ್ ಮತ್ತೆ ಜೊತೆಗೆ ಒಂಚೂರು ಹೆಲ್ತ್ ನ ಚೆಕಪ್ ಕೂಡ ಅವ್ರದ್ದು ಇತ್ತು. ಸೊ ಹಾಗಾಗಿ ಎರಡೂ ಕೂಡ ಒಟ್ಟಿಗೆ ಮಾಡಿಸ್ಕೊ ಬರುವಂತಹ ನಿಟ್ಟಿನಲ್ಲಿ ಈಗ ಸಿಂಗಾಪುರ್ಗೆ ತೆರಳಿದ್ದಾರೆ. ಅವ್ರ ಜೊತೆ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹೊರಡಿರುವಂತದ್ದು. ಸೊ ನಾಳೆ ಸಂಜೆ ಅಂದ್ರೆ ನಾಳೆ ರಾತ್ರಿ ಅವರು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಯಾಕಂದ್ರೆ ನಾಡಿದ್ದು ರಿಸಲ್ಟ್ ಇದೆ. ಸೊ ಹಾಗಾಗಿ ನಾಳೆ ಸಂಜೆ ಅಥವಾ ನಾಳೆ ರಾತ್ರಿ ಅವರು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಶ್ರೀನಿವಾಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.